ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಸ್ತುಗಳ ಮೇಲೆ 50% ಸುಂಕ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ರಷ್ಯಾದಿಂದ ಆಯಿಲ್ ತಗೊಳ್ಳೋದನ್ನ ಮುಂದುವರಿಸಿದ್ರೆ 500% ಟ್ಯಾಕ್ಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಇಷ್ಟೆಲ್ಲ ರಾದ್ದಾಂತ ನಡೀತಾ ಇರುವಾಗ ಅಮೆರಿಕದ ವಾಣಿಜ್ಯ ಸಚಿವರು ಅಂದ್ರೆ ಕಾಮರ್ಸ್ ಸೆಕ್ರೆಟರಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನಂದ್ರೆ ಭಾರತ ಮತ್ತು ಅಮೆರಿಕ ನಡುವೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ನಡಿಬೇಕಿತ್ತು, ಎಲ್ಲ ರೆಡಿಯಾಗಿತ್ತು. ಆದ್ರೆ ಪ್ರಧಾನಿ ಮೋದಿ ಅವರಿಂದಲೇ ಆ ಡೀಲ್ ಕ್ಯಾನ್ಸಲ್ ಆಯಿತು ಅಂತ ಆರೋಪ ಮಾಡಿದ್ದಾರೆ. ಏನಿದು ಮೋದಿ ಕಹಾನಿ? ಅಮೆರಿಕ ಹೇಳ್ತಾ ಇರೋದು ನಿಜಾನ? ಇದಕ್ಕೆ ಭಾರತ ಸರ್ಕಾರ ಕೊಟ್ಟ ಖಡಕ್ ತಿರುಗೇಟೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ವಿಷಯ ಏನು ಅಂತ ನೋಡೋಣ. ಇತ್ತೀಚೆಗೆ ಅಮೆರಿಕದ ವಾಣಿಜ್ಯ ಸಚಿವರಾದ ಹೋವಾರ್ಡ್ ಲುಟ್ನಿಕ್ ಅವರು ಸಿಲಿಕಾನ್ ವ್ಯಾಲಿಯ ಪ್ರಮುಖರ ಜೊತೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಅವರು ಭಾರತದ ಬಗ್ಗೆ ಆಡಿದ ಮಾತುಗಳು ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಲುಟ್ನಿಕ್ ಅವರ ಪ್ರಕಾರ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೆದಿತ್ತು. ನಾನು ಎಲ್ಲ ಸೆಟ್ ಮಾಡಿದ್ದೆ, ಡೀಲ್ ಕ್ಲೋಸ್ ಮಾಡೋಕೆ ಮೋದಿ ಅವರು ಟ್ರಂಪ್ಗೆ ಒಂದು ಕರೆ ಮಾಡಬೇಕಿತ್ತು ಅಷ್ಟೇ. ಟ್ರಂಪ್ ಆ ಕರೆಗಾಗಿ ಕಾಯ್ತಾ ಇದ್ರು. ಆದ್ರೆ ಮೋದಿ ಅವರಿಗೆ ಫೋನ್ ಮಾಡೋಕೆ ಮುಜುಗರ ಆಯ್ತು ಅಥವಾ ಇಷ್ಟ ಇರ್ಲಿಲ್ವೋ ಗೊತ್ತಿಲ್ಲ, ಫೋನ್ ಮಾಡ್ಲೇ ಇಲ್ಲ ಅಂತ ಲುಟ್ನಿಕ್ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಅವರು ಮುಂದುವರೆದು ಏನಂದ್ರು ಗೊತ್ತಾ? ಹಾಗೆ ಆ ಶುಕ್ರವಾರ ಕಳೆಯಿತು. ಮುಂದಿನ ವಾರ ನಾವು ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂ ಜೊತೆಗೆ ಡೀಲ್ ಮಾಡಿಕೊಂಡ್ವಿ. ಆ ರೈಲು ಸ್ಟೇಷನ್ ಬಿಟ್ಟು ಹೋಯಿತು. ಈಗ ಭಾರತ ಬಂದು ನಾವು ರೆಡಿ ಇದ್ದೀವಿ ಅಂದ್ರೆ ಏನು ಪ್ರಯೋಜನ? ನಾವು ಆ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟಿದ್ದೀವಿ ಅಂತ ಅಮೆರಿಕದ ಸಚಿವರು ದರ್ಪದ ಮಾತುಗಳನ್ನಾಡಿದ್ದಾರೆ. ಅಂದ್ರೆ ಇವರ ಪ್ರಕಾರ ಭಾರತಕ್ಕೆ ಸಿಗಬೇಕಿದ್ದ ಅವಕಾಶ ಬೇರೆ ದೇಶಗಳ ಪಾಲಾಗಿದೆ. ಅದಕ್ಕೆ ಕಾರಣ ಕೇವಲ ಒಂದು ಫೋನ್ ಕಾಲ್ ಅಂತ ಅಮೆರಿಕದ ಸಚಿವರು ಹೇಳ್ತಿದ್ದಾರೆ. ಭಾರತಕ್ಕಾದ ನಷ್ಟ ಏನು? ತಲೆ ಮೇಲೆ ತೂಗ್ತಾ ಇದೆ 500% ಸುಂಕದ ತೂಗುಗತ್ತಿ. ಸ್ನೇಹಿತರೆ, ಈ ಡೀಲ್ ಮುರಿದು ಬಿದ್ದಿದ್ರಿಂದ ಏನಾಯ್ತು ಗೊತ್ತಾ? ಟ್ರಂಪ್ ಸುಮ್ಮನೆ ಕೂರ್ಲಿಲ್ಲ. ಕಳೆದ ಆಗಸ್ಟ್ನಲ್ಲಿ ಭಾರತದ ಸರಕುಗಳ ಮೇಲೆ ಬರೋಬ್ಬರಿ 50% ಆಮದು ಸುಂಕ ವಿಧಿಸಿದ್ರು. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅನ್ನೋ ಒಂದೇ ಒಂದು ಕೋಪಕ್ಕೆ ಈ ಪರಿ ಸುಂಕ ಹಾಕಿದ್ರು. ಇದೀಗ ಇದೆಲ್ಲ ಸಾಲದು ಅಂತ ರಷ್ಯಾ ಸ್ಯಾಂಕ್ಷನ್ಸ್ ಬಿಲ್ಗೆ ಟ್ರಂಪ್ ಸಹಿ ಹಾಕಿದ್ದಾರೆ. ಈ ಬಿಲ್ ಪ್ರಕಾರ ಯಾವ ದೇಶ ರಷ್ಯಾದಿಂದ ಕಚ್ಚಾ ತೈಲ ಅಥವಾ ಯುರೇನಿಯಂ ತಗೊಳುತ್ತೋ ಆ ದೇಶದ ವಸ್ತುಗಳ ಮೇಲೆ 500% ಟ್ಯಾಕ್ಸ್ ಹಾಕಬಹುದು. ಟ್ರಂಪ್ ಅವರ ಉದ್ದೇಶ ಇಷ್ಟೇ. ಚೀನಾ, ಬ್ರೆಜಿಲ್ ಮತ್ತು ಭಾರತದಂಥ ದೇಶಗಳು ರಷ್ಯಾಗೆ ಸಹಾಯ ಮಾಡೋದನ್ನ ನಿಲ್ಲಿಸಬೇಕು. ಉಕ್ರೇನ್ ವಿರುದ್ಧ ಪುಟಿನ್ ಯುದ್ಧ ಮಾಡೋಕೆ ಇವರೇ ದುಡ್ಡು ಕೊಡ್ತಿದ್ದಾರೆ ಅನ್ನೋದು ಟ್ರಂಪ್ ಅವರ ವಾದ. ಇಷ್ಟೆಲ್ಲ ಟ್ಯಾಕ್ಸ್ ಇದ್ರೂ ಕೂಡ ನವೆಂಬರ್ ತಿಂಗಳಲ್ಲಿ ಭಾರತದ ರಫ್ತು ಅಮೆರಿಕಕ್ಕೆ 22% ಏರಿಕೆಯಾಗಿದೆ. ಇದು ನಮ್ಮ ದೇಶದ ಕೆಪಾಸಿಟಿಯನ್ನು ತೋರಿಸ್ತಾ ಇದೆ. ಆದರೆ ಒಂದೊಮ್ಮೆ ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಒಪ್ಪಂದ ಆಗಿದ್ರೆ ನಮ್ಮ ರೈತರಿಗೆ, ಸಣ್ಣ ಕೈಗಾರಿಕೆಗಳಿಗೆ ಇನ್ನೂ ದೊಡ್ಡ ಲಾಭ ಆಗ್ತಾ ಇತ್ತು. ಆದರೆ ಅದು ಆಗಿಲ್ಲ. ನವೆಂಬರ್ನಲ್ಲಿ ನಡಿಬೇಕಾಗಿದ್ದ ಒಪ್ಪಂದ ಡಿಸೆಂಬರ್ಗೆ ಮುಂದೂಡಿಕೆಯಾಯಿತು. ಈ ಮಾರ್ಚ್ನಲ್ಲೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಅಮೆರಿಕ ಸಚಿವರು ಹೇಳೋದು ಕೇಳ್ತಾ ಇದ್ರೆ ಮಾರ್ಚ್ನಲ್ಲೂ ಒಪ್ಪಂದ ನಡೆಯೋದು ಅನುಮಾನ ಅನಿಸ್ತಿದೆ. ಅಮೆರಿಕ ಸಚಿವರು ಹೇಳ್ತಿರೋದೆಲ್ಲ ಸುಳ್ಳು, ಖಡಕ್ ಉತ್ತರ ನೀಡಿದ ಭಾರತ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅಮೆರಿಕದ ಸಚಿವರು ಮೋದಿ ಫೋನ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಇದಕ್ಕೆ ಭಾರತ ಸರ್ಕಾರ ಖಡಕ್ ತಿರುಗೇಟು ನೀಡಿದೆ. ವಿದೇಶಾಂಗ ಸಚಿವಾಲಯ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ನೀಡಿದೆ. ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಅಮೆರಿಕ ಸಚಿವರು ಹೇಳ್ತಿರೋದೆಲ್ಲ ಸುಳ್ಳು. ಕಳೆದ 1 ವರ್ಷದಿಂದ ನಾವು ನಿರಂತರವಾಗಿ ಮಾತುಕತೆ ನಡೆಸ್ತಾನೆ ಇದ್ದೀವಿ. ಅಷ್ಟೇ ಅಲ್ಲ, 2025ರಲ್ಲಿ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ಬರೋಬ್ಬರಿ 8 ಬಾರಿ ಫೋನ್ನಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಫೋನ್ ಮಾಡಿಲ್ಲ ಅನ್ನೋದು ತಪ್ಪು ಮಾಹಿತಿ. ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನ ಬಿಟ್ಟುಕೊಡೋದಿಕ್ಕೆ ಆಗಲ್ಲ. ಕೃಷಿ ಮತ್ತು ಡೇರಿ ವಲಯದಲ್ಲಿ ಅಮೆರಿಕ ಕೇಳಿದ ರಿಯಾಯಿತಿಗಳನ್ನು ಕೊಡೋಕೆ ನಾವು ಒಪ್ಪಿಲ್ಲ. ರೈತರ ಹಿತಾಸಕ್ತಿ ನಮಗೆ ಮುಖ್ಯ ಅಂತ ಭಾರತ ಸ್ಪಷ್ಟಪಡಿಸಿದೆ. ಅಂದ್ರೆ ಇಲ್ಲಿ ನಡೀತಾ ಇರೋದು ಬಾರ್ಗೇನಿಂಗ್ ಫೈಟ್. ಅಮೆರಿಕ ತನ್ನ ಲಾಭ ನೋಡ್ತಾ ಇದೆ, ಭಾರತ ತನ್ನ ರೈತರನ್ನ ಉಳಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಸುಮ್ಮನೆ ಫೋನ್ ಮಾಡಿಲ್ಲ ಅಂತ ಹೇಳಿ ಗೂಬೆ ಕೂರಿಸೋದು ಸರಿಯಲ್ಲ ಅನ್ನೋದು ಭಾರತದ ವಾದ.
ಇದೆಲ್ಲದರ ಮಧ್ಯೆ ನಿನ್ನೆ ರಾತ್ರಿ ಅಂದ್ರೆ ಶುಕ್ರವಾರ ಅಮೆರಿಕಾದ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಬೇಕಿತ್ತು. ಟ್ರಂಪ್ ಅವರ ಈ ತೆರಿಗೆ ಸಮರದ ಬಗೆಗಿನ ತೀರ್ಪು ಅದಾಗಿತ್ತು. ಆದರೆ ಶುಕ್ರವಾರ ಯಾವುದೇ ತೀರ್ಪು ಹೊರಬಿದ್ದಿಲ್ಲ. ಅಲ್ಲಿನ ಕೋರ್ಟ್ನಲ್ಲಿ ಈಗ ವಾದ ನಡೀತಾ ಇದೆ. 1977ರ ಹಳೆ ಕಾನೂನನ್ನ ಇಟ್ಕೊಂಡು ಟ್ರಂಪ್ ಮನಬಂದಂತೆ ಟ್ಯಾಕ್ಸ್ ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಲಾಗಿದೆ. ಒಂದು ವೇಳೆ ಕೋರ್ಟ್ ಟ್ರಂಪ್ ವಿರುದ್ಧ ತೀರ್ಪು ನೀಡಿದ್ರೆ ಅಮೆರಿಕ ಸರ್ಕಾರ ಆಮದುದಾರರಿಗೆ ಸುಮಾರು $150 ಬಿಲಿಯನ್ ಅಂದ್ರೆ 13.5 ಲಕ್ಷ ಕೋಟಿ ರೂಪಾಯಿ ಹಣವನ್ನ ವಾಪಸ್ ಕೊಡಬೇಕಾಗತ್ತೆ. ಇದರಿಂದ ಟ್ರಂಪ್ಗೆ ದೊಡ್ಡ ಹಿನ್ನಡೆಯಾದ್ರೆ ಭಾರತದಂತ ದೇಶಗಳಿಗೆ ಭಾರಿ ಲಾಭ ಆಗತ್ತೆ. ಆದರೆ ಸದ್ಯಕ್ಕೆ ಕೋರ್ಟ್ ತೀರ್ಪು ಮುಂದೂಡಲ್ಪಟ್ಟಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅಮೆರಿಕ ತನ್ನ ವ್ಯಾಪಾರವನ್ನ ಹೆಚ್ಚಿಸಿಕೊಳ್ಳಲು ಬೆದರಿಕೆ ತಂತ್ರ ಬಳಸ್ತಾ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ನೀವು ನಮ್ಮ ಮಾತು ಕೇಳಿ, ಇಲ್ಲಾಂದ್ರೆ 500% ಟ್ಯಾಕ್ಸ್ ಹಾಕ್ತೀವಿ ಅನ್ನೋದು ಟ್ರಂಪ್ ಸ್ಟೈಲ್. ಆದ್ರೆ ಭಾರತ ನಮ್ಮ ರೈತರ ಹಿತಾಸಕ್ತಿ ಮುಖ್ಯ, ನಾವು ತಲೆಬಾಗಲ್ಲ ಅಂತ ದಿಟ್ಟತನ ತೋರಿಸ್ತಿದೆ. ಇದರ ಮಧ್ಯೆ ಅಮೆರಿಕ ಸಚಿವರು ಫೋನ್ ಕರೆಯ ಬಾಂಬ್ ಸಿಡಿಸಿದ್ದಾರೆ. ಅಮೆರಿಕ ಸಚಿವರ ಈ ಹೇಳಿಕೆ ಬಗ್ಗೆ ನಿಮಗೇನನ್ಸತ್ತೆ? ನಿಜವಾಗ್ಲೂ ಮೋದಿ ಟ್ರಂಪ್ ಮಧ್ಯೆ ಕಮ್ಯುನಿಕೇಶನ್ ಗ್ಯಾಪ್ ಇದೆಯಾ, ಅಥವಾ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕೆ ಅಮೆರಿಕ ಈ ರೀತಿ ಹೇಳ್ತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.